ಹರೇ ಕೃಷ್ಣ. ಸೀತಾಮಾತೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಇಡೀ ಜಗತ್ತಿಗೆ ತಾಯಿಯವಳು, ಜನಕರಾಜನ ಮಗಳು. ಆಕೆ ಗರ್ಭದಿಂದ ಹುಟ್ಟಿದವಳಲ್ಲ. ಮಕ್ಕಳಿಲ್ಲದ ಜನಕನಿಗೆ ಯಜ್ಞಭೂಮಿಯನ್ನು ಉಳುವಾಗ ಭೂಮಿಯೊಳಗಡೆ ಸಿಕ್ಕವಳು. ಸಾಕ್ಷಾತ್ ಭೂಮಿ ತಾಯಿಯವಳು. ಅತ್ಯಂತ ಪ್ರೀತಿಯಿಂದ ಜನಕ ಮಹಾರಾಜ ಆಕೆಯನ್ನು ಸಾಕಿ ವಿವಾಹಕ್ಕಾಗಿ ಶಿವ ಧನುರ್ಭಂಗ ಮಾಡಿದವರಿಗೆ ಮಗಳನ್ನು ಕೊಡುವುದಾಗಿ ನಿರ್ಧರಿಸಿದ್ದ. ಪರಮ ಪುರುಷೋತ್ತಮ ಶ್ರೀರಾಮ ಬಿಲ್ಲನ್ನು ಎತ್ತುವಾಗಲೇ ಅದು ಮುರಿದು ಬಿತ್ತು. ಸೀತಾ ಕಲ್ಯಾಣವಾಯಿತು. ನಂತರ ಕೈಕೆಯ ವರದಂತೆ ರಾಮ ಕಾಡಿಗೆ ಹೊರಟ. ಪತಿಯೊಂದಿಗೆ ಸೀತಾಮಾತೆ ಅವನನ್ನು ಹಿಂಬಾಲಿಸಿದ್ಲು. ಅಲ್ಲಿಗೆ ಬಂಗಾರದ ಜಿಂಕೆಗೆ ಮಾರು ಹೋದ ಸೀತೆ ರಾವಣನಿಂದ ಅಪಹರಣ ಆಗ್ತಾಳೆ. ಅಶೋಕವನದಲ್ಲಿದ್ದ ಸೀತೆ ಅಷ್ಟೈಶ್ವರ್ಯಗಳನ್ನು ಕಣ್ಣಾರೆ ಎಂದೂ ನೋಡಲಿಲ್ಲ. ಅತ್ಯಂತ ಬಲಶಾಲಿ ಮನೋಹರವಾಗಿದ್ದ ರಾವಣನನ್ನು ಒಂದೇ ಒಂದು ಹುಲ್ಕಡ್ಡಿಗೆ ಸಮಾನವಾಗಿ ನೋಡಿ ಅವನ ಹತ್ರ ಮಾತಾಡ್ತಿರ್ತಾಳೆ. ಕೊನೆಗೆ ಹನುಮಂತ ಸುಗ್ರೀವರ ಸಹಾಯದಿಂದ ರಾವಣನನ್ನು ಸಂಹಾರ ಮಾಡಿ ಸೀತೆಯನ್ನು ರಕ್ಷಿಸಿ ಅಯೋಧ್ಯೆಗೆ 14 ವರ್ಷ ವನವಾಸನೂ ಮುಗಿಸಿ ವಾಪಸ್ ಬರ್ತಾರೆ. ಮತ್ತೆ ಪಟ್ಟಾಭಿಷಕ್ತನಾದ ರಾಮ ಆಳ್ವಿಕೆ ನಡೆಸ್ತಾ ಇದ್ದ. ಹೀಗೆ ಒಮ್ಮೆ ಒಬ್ಬ ಅಗಸ ತನ್ನ ಹೆಂಡತಿ ಜೊತೆ ಜಗಳ ಮಾಡ್ತಾ ಇರ್ತಾನೆ. ಆಕೆ ಒಂದು ರಾತ್ರಿ ಹೇಳದೆ ಆಚೆ ಹೋಗಿದ್ಲು ಅನ್ನೋ ಕಾರಣಕ್ಕೆ. ಆಗ ಅಗಸ ಒಂದು ಮಾತು ಹೇಳ್ತಾನೆ, ನಾನೇನು ರಾಮ ಅಂತ ತಿಳ್ಕೊಂಡ್ಯಾ? ಹೊಸಲು ದಾಟಿ ಹೋದ ಹೆಂಡತಿನ ಮತ್ತೆ ಒಪ್ಕೊಳ್ಳೋಕ್ಕೆ. ಈ ಮಾತು ರಾಮನ ಕಿವಿ ಮುಟ್ಟಿತು. ರಾಮ ಪ್ರಜೆಗಳ ಸಂದೇಹಕ್ಕೆ ಪರಿಹಾರ ಕೊಡಲು ಸೀತೆಗೆ ಪತಿವ್ರತೆ ಅಂತ ನಿರೂಪಿಸೋಕ್ಕೆ ಅಗ್ನಿ ಪರೀಕ್ಷೆಗೆ ಒಳಪಡಿಸ್ತಾನೆ. ಸಂತೋಷದಿಂದ ಒಪ್ಪಿದ ಸೀತೆ ಅಗ್ನಿ ಒಳಗೆ ಹೋಗ್ತಾಳೆ. ಅಗ್ನಿ ತಣ್ಣಗಾಗಿ ಆಕೆಗೆ ನಮಸ್ಕಾರ ಮಾಡಿ ಹೋಗುತ್ತೆ. ಇನ್ನೂ ಬಗೆಹರಿಯದ ಸಮಸ್ಯೆಗೆ ಆಕೆನ ಮತ್ತೆ ವನವಾಸ ಕಟ್ತಾನೆ. ಆಗ ಆಕೆ ತುಂಬ ಗರ್ಭಿಣಿ. ವಿಶ್ವಾಮಿತ್ರರ ಆಶ್ರಮ ತಲುಪಿದ ಜಾನಕಿ ಲವಕುಶರಿಗೆ ಜನ್ಮ ನೀಡಿ ಅವ್ರನ್ನ ಪೋಷಿಸಿ ಬೆಳೆಸ್ತಾಳೆ. ಒಂದು ಬಾರಿ ಅಶ್ವಮೇಧ ಕುದುರೆ ಸಲುವಾಗಿ ತಂದೆ ಮಕ್ಕಳ ಯುದ್ಧ ನಡೆಯುತ್ತೆ. ಅವರು ತನ್ನ ತಂದೆ ಅಂತ ಶ್ರೀರಾಮ ತಿಳಿದ ಮೇಲೆ ಅವನ ಆಸ್ಥಾನಕ್ಕೆ ಹೋಗಿ ಕ್ಷಮೆ ಯಾಚಿಸಿ ನೀವೇ ನಮ್ಮ ತಂದೆ ಅಂತ ಹೇಳ್ತಾರೆ. ಆಗ ಜಗದೋದ್ಧಾರಕ ಶ್ರೀರಾಮಚಂದ್ರ ನೀವು ನನ್ನ ಮಕ್ಕಳೇ ಅನ್ನೋದಕ್ಕೆ ಸಾಕ್ಷಿ ಏನು ಅಂತ ಕೇಳ್ತಾನೆ. ಆಗ ಸ್ವತಃ ಸೀತಾಮಾತೆನೇ ಬಂದು ಎಲ್ಲರೆದುರು ಭೂಮಿ ತಾಯಿಗೆ ಕೇಳ್ತಾಳೆ, ನಾನು ಪತಿವ್ರತೆನೇ ಆದರೆ ಲವಕುಶ ನನ್ನ ಮಕ್ಕಳೇ ಆದರೆ ಶ್ರೀರಾಮನ ಮಕ್ಕಳೇ ಆದರೆ ನೀನು ನಿನ್ನ ಮಡಿಲಿಗೆ ನನ್ನನ್ನು ಕರ್ಕೋಬೇಕು ಅಂತ. ತಕ್ಷಣವೇ ಭೂಮಿ 2 ಭಾಗ ಆಗಿ ಸೀತೆ ತನ್ನ ಸ್ಥಾನಕ್ಕೆ ಹಿಂದಿರುಗ್ತಾಳೆ. ಲೋಕಮಾತೆ ಸರ್ವಶಕ್ತಿಗೇ ಕಳಂಕಿನಿ ಅನ್ನೋ ಅಪವಾದ ತಪ್ಪಲಿಲ್ಲ. ಇನ್ನು ಸಾಮಾನ್ಯರ ಕತೆ. ಆಕೆಗೆ ಪ್ರಪಂಚನೇ ದೂರದಾಗ ಅಷ್ಟೊಂದು ನೋವು ಆಗಿರಲಿಲ್ಲ. ಆದರೆ ನಂಬಿ ಹೋಗಿದ್ದ ರಾಮನೇ ಕೈ ಬಿಟ್ಟಾಗ ಸ್ವಲ್ಪ ನೋವಾಗಿತ್ತು ಅಷ್ಟೆ. ಆದರೆ ಸಮಯನೇ ಎಲ್ಲದಕ್ಕೂ ಉತ್ತರ ಕೊಡ್ತು. ಜನರ ಮಾತಿಗೆ ಹೋಗೊಟ್ಟು ಶ್ರೀರಾಮ ಅತೀ ಪ್ರಿಯಳಾದ ಸೀತೆಯನ್ನು ಕಳ್ಕೋಬೇಕಾಗಿ ಬಂತು ಅಷ್ಟೆ. ಕೃಷ್ಣಾರ್ಪಣಮಸ್ತು.